ಮಂಡ್ಯ ಜಿಲ್ಲೆಯನ್ನು ಹೊರತುಪಡಿಸಿದರೆ ಅತಿ ಹೆಚ್ಚಾಗಿ ಕಬ್ಬು ಬೆಳೆಯನ್ನು ಏನು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೆತಿರುವಂಥದ್ದು. ಆದರೆ ಬೆಳೆದಂಥ ಬೆಳೆಗಳಿಗೆ ಸೂಕ್ತ ಬೆಲೆ ಇಲ್ಲದೆ ರೈತರು ಹತಾಶರಾಗಿದ್ದಾರೆ. ಸದ್ಯ ನಾವೀಗ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಉಪವಿಭಾಗದಲ್ಲಿರುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಏನು ರೈತರು ಕಬ್ಬನ್ನು ಕಟಾವು ಮಾಡಿ ಟ್ರ್ಯಾಕ್ಟರ್ ಮೂಲಕ ಈಗಾಗಲೇ ಏನು ಸಕ್ಕರೆ ಕಾರ್ಖಾನೆಗಳಿಗೆ ಸಾಗಾಣಿಕೆ ಮಾಡ್ತಿರುವಂಥದ್ದು. ಆದರೆ ಈಗ ಸಾಗಾಣಿಕೆ ಮಾಡ್ತಿದ್ರು ಕೂಡ ಅವರಿಗೆ ಬೆಂಬಲ ಬೆಲೆ ಇಲ್ಲ ಹಾಗೂ ನಿರ್ದಿಷ್ಟ ಬೆಲೆ ಘೋಷಣೆ ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭವಾಗಿವೆ. ಈ ಕೆಲವೊಂದಿಷ್ಟು ಸಕ್ಕರೆ ಕಾರ್ಖಾನೆಗಳು 3,000 ಬೆಲೆ ಘೋಷಣೆ ಮಾಡಿದರೆ ಕೆಲವೊಂದಿಷ್ಟು ಸಕ್ಕರೆ ಕಾರ್ಖಾನೆಗಳು 3,050, 3,100 ಹೀಗೆ ಕೆಲವೊಂದಿಷ್ಟು ಸಕ್ಕರೆ ಕಾರ್ಖಾನೆಗಳು ಬೆಲೆ ಘೋಷಣೆ ಮಾಡಿರುವಂಥದ್ದು. ಅದರ ಜೊತೆಗೆ ಈಗ ಸಕ್ಕರೆ ಕಾರ್ಖಾನೆಗಳು ನಿರ್ದಿಷ್ಟ ಬೆಲೆ ಘೋಷಣೆ ಮಾಡಿ ಅಂತೇಳಿ ಹಲವಾರು ಬಾರಿ ರೈತರು ಈಗಾಗಲೇ ಏನು ಹೋರಾಟಗಳನ್ನು ಮಾಡಿದರೂ ಕೂಡ ಯಾವುದೇ ಸಕ್ಕರೆ ಕಾರ್ಖಾನೆಗಳು ನಿರ್ದಿಷ್ಟ ಬೆಲೆಯನ್ನು ಘೋಷಣೆ ಮಾಡದೇ ಇರುವಂಥದ್ದು. ಸದ್ಯ ನಮ್ಮ ಜೊತೆ ಮಾತನಾಡಲಿಕ್ಕೆ ರೈತ ಮುಖಂಡರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಈಗಾಗಲೇ ಏನು 1 ಎಕರೆ ಕಬ್ಬು ಬೆಳಿಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಮತ್ತು ಏನೆಲ್ಲ ರೈತರ ತೊಂದರೆಗಳಿದಾವೆ ಅಂತ? ಸರ್, ಈಗ ನೋಡಿ, ರೈತ ಕಬ್ಬ ಬೆಳಿಬೇಕಂತಂದ್ರೆ ಒಂದು ವರ್ಷದ ತನಕ ಗುದ್ದಾಡಬೇಕಾಗ್ತೈತಿ. ಸೊ ಆ ಗುದ್ದಾಡುವಂಥ ಸಂದರ್ಭದಲ್ಲಿ ಏನೇನು ಆಗ್ತೈತೆ ಅಂತಂದ್ರೆ, ಈಗ ಸ್ಟಾರ್ಟಿಂಗ್ ಚಾಲೂ ಮಾಡ್ಬೇಕಂತಂದ್ರೆ ಗಳಿ ರೂಟ್ರ ಪಲ್ಟಿ ಹೊಡಿಬೇಕು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಬೀಜಗಳನ್ನು ತರಬೇಕು. ಬೀಜಗಳನ್ನು ತಂದು ಅದಕ್ಕೆ ಸಂಬಂಧಪಟ್ಟಂಗೆ ರಸಗೊಬ್ಬರಗಳನ್ನ ಹಾಕ್ಬೇಕಾಗ್ತೈತಿ. ಸೊ ಅದನ್ನೆಲ್ಲ ಹಾಕಿ ಒಂದು ಇಲ್ಲ ಅಂತಂದ್ರೂ ವರ್ಷದ ತನಕ ಬೆಳಿಬೇಕಂತಂದ್ರೆ ಫಸ್ಟ್ ಪೈಲ 30,000 ರೂಪಾಯಿ ಖರ್ಚು ಬರ್ತಿತ್ತು. ಸೊ ಈಗ ಎಲ್ಲ ರೇಟ್ಗಳು ಜಾಸ್ತಿ ಆಗಿದಾವೆ. ರೇಟ್ಗಳು ಜಾಸ್ತಿ ಆಗಿ ಇವತ್ತು 40,000 50,000 ಖರ್ಚು ಬರ್ತಾ ಇದೆ ಎಕರೆಗೆ. ಸೊ ಎಕರೆ ಖರ್ಚು ಮಾಡಿಬಿಟ್ಟು ವರ್ಷದ ತನಕ ಅವ್ನು ಬೆಳಿಬೇಕಂತಂದ್ರೆ ಏನು ಬೆಳೀತಾ ಇದೆ ಅದಕ್ಕೆ ಬೆಂಬಲ ಬೆಲೆ ಅಂತಂದು ಒಂದು ರೇಟ್ ನಿಗದಿ ಇಲ್ಲ. ಸೊ ಬೆಳೆದದ ರೇಟ್ಗೆ ಅದಕ್ಕೆ ರೇಟ್ ಇಲ್ಲ. ಹೀಗಾಗಿ ರೈತ ಬಹಳಷ್ಟು ಒಂದು ನೊಂದಿರ್ತಕ್ಕಂಥ ಒಂದು ಇದು ಸ್ಥಿತಿ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಆಗೋದ್ರಿಂದ ರೈತನ ಬಾಳು ಬಹಳಷ್ಟು ಕಷ್ಟಕರ ಆಗ್ತಾ ಇದೆ. ಏನಾರೇ ಈ ರೀತಿ ನಾವು ಈಗ ಹಿಂದೂ ಕೂಡ ನಾವು ಸಾಕಷ್ಟು ಸಾರಿ ಪ್ರತಿ ಟೈಮ್ ಕಬ್ಬು ಹೋಗ್ತಾ ಇರಬೇಕಾದ್ರೆ ನಾವು ಪ್ರತಿಭಟನೆಗೆ ಇಳ್ತೀವಿ, ಬೆಂಬಲ ಬೆಲೆ ಘೋಷಣೆ ಮಾಡ್ರಿ ಅಂತ ಹೇಳ್ತೀವಿ, ಒಂದು ರೇಟನ್ನು ನಿಗದಿ ಮಾಡ್ರಿ ಅಂತ ಹೇಳ್ತೀವಿ. ಸೊ ಅದು ಯಾವುದೂ ಕೂಡ ಲೆಕ್ಕಕ್ಕಿಲ್ದಂಗೆ ಆಗ್ತಾ ಇದೆ. ಸೊ ನಾನು ಇವಾಗ ಹೇಳ್ತಾ ಇರೋದು ಒಂದೇ ಒಂದು, ಇವಾಗ ಏನು ಚಳಿಗಾಲ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ. ಈ ಚಳಿಗಾಲ ಅಧಿವೇಶನದಲ್ಲಿ ಸಕ್ಕರೆ ಸಚಿವರು ಇದ್ರ ಬಗ್ಗೆ ಬಹಳಷ್ಟು ಒಂದು ತೀಕ್ಷ್ಣವಾಗಿ ಒಂದು ಖಂಡಿತವಾಗಿ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ರೈತರಿಗೆ ಒಳ್ಳೆಯ ಒಂದು ರೇಟನ್ನು ಕೊಡತಕ್ಕಂಥ ಕೆಲಸ ಮಾಡಬೇಕಂತ ನಾನು ಒಂದು ನಮ್ಮ ಒತ್ತಾಯ ಮಾಡ್ತೇನೆ ಸರ್. ಸರ್, ಈಗ ರೈತರು ಪ್ರತಿ ವರ್ಷವೂ ಕೆಲಸ ಬಿಟ್ಟು ಈ ಒಂದು ಕಬ್ಬಿನ ಬೆಳೆಗೆ ಹೋರಾಟ ಮಾಡಲಿಕ್ಕೆ ಸಮಯ ಇಲ್ಲ ಅವ್ರಿಗೆ. ಅದೇ ರೀತಿ ಏನು ಬೆಳೆದ ಬೆಳೆಯನ್ನು ಇಟ್ಕೊಂಡು ಕೂತ್ಕೊಳ್ಳಿಕ್ಕೂ ಅವ್ರಿಗೂ ಆಗಲ್ಲ. ಆದರೆ ಇದು ಪ್ರತಿ ಬಾರಿ ಹಾಡಿದ್ದೇ ಹಾಡು ಕೆಸಬಾಯಿ ದಾಸ ಅಂದಂಗೆ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಈಗ ನೋಡಿ, ರೈತರಿಗೆ ಅನಿವಾರ್ಯ ಆಗಿದೆ. ಯಾಕೆ ಅಂತಂದರೆ ಇವಾಗ ರೈತ ದೇಶದ ಬೆನ್ನೆಲುಬು. ಹೆಂಗೆ ಆದ್ರೂ ಇವತ್ತು ನಮ್ದು ಎಷ್ಟೇ ಸಾಲ ಸೂಲ ಆದ್ರೂ ಕೂಡ ದೇಶಕ್ಕೆ ಅನ್ನ ಹಾಕ್ತಕ್ಕಂಥವನು ರೈತ. ಸೊ ಹಾಗಾಗಿ ಇದನ್ನು ಒಂದು ಈ ಮೇನ್ ಮುಖಂಡರಾಗಿರ್ತಕ್ಕಂಥ ಏನು ರಾಜಕಾರಣಿಗಳು ಇರ್ತಾರಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥವ್ರು ಇದನ್ನು ಒಂದು ಇದನ್ನು ಅಡ್ವಾಂಟೇಜ್ ಆಗಿ ತೊಗೊಳ್ತಾ ಇದ್ದಾರೆ. ಏನೇ ನಾವು ಮಾಡಿದ್ರೂ ಕೂಡ ನಮ್ಮದೇ ನಡೆಯುತ್ತೆ ಅನ್ನೋ ಲೆಕ್ಕದಲ್ಲಿದ್ದಾರೆ. ಆದರೆ ರೈತರು ಸುಮ್ಮನೆ ಇರಲ್ಲ. ಇದನ್ನು ನಾನು ಒಂದು ಖಡಾಖಂಡಿತವಾಗಿ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ನಡೀತಿರ್ತಕ್ಕಂಥ ಒಂದು ಚಳಿಗಾಲದ ಅಧಿವೇಶನದಲ್ಲಿ ರೈತರ ಬಗ್ಗೆ ಏನಾದರೂ ಒಂದು ಸೂಕ್ತವಾದಂಥ ಕ್ರಮ ತಗೊಳ್ಳಿಲ್ಲ ಅಂತಂದರೆ ನಾವು ಮುಂದಿನ ಪ್ರತಿಭಟನೆಗೆ ನಾವು ಕಾಲಿಡ್ತೀವಿ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ. ಯಾವ ರೀತಿ ಹೋರಾಟ ಇರುತ್ತೆ ಅಂತ? ಈಗಾಗಲೇ ಏನು ಉತ್ತರ ಕರ್ನಾಟಕದ ಭಾಗದ ಜನರ ಅನುಕೂಲಕ್ಕಾಗಿಯೇ ಈಗಾಗಲೇ ಅಧಿವೇಶನ ನಡೀತಿರುವಂಥದ್ದು. ನಿಮ್ಮ ರೂಪುರೇಷೆಗಳು ಯಾವ ರೀತಿ ಇದಾವೆ ಅಂತ? ಸರ್, ಈಗ ನೋಡಿ, ಆಲ್ರೆಡಿ ನಾವು ಎಲ್ಲ ರೈತ ಮುಖಂಡರು ಕೂಡ್ಕೊಂಡು ಒಂದು ಚರ್ಚೆ ಕೂಡ ಮಾಡಿದ್ದೀವಿ. ಸೊ ಬರ್ತಕ್ಕಂಥ 13ನೇ ತಾರೀಕು ಚಳಿಗಾಲ ಅಧಿವೇಶನದ ಏನು 13ನೇ ತಾರೀಕು ಇದೆ, ಆ ಡೇಟು ನಾವು ತೊಗೊಂಡಿದ್ದೀವಿ. ಸೊ ವಿಧಾನಸೌಧ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಏನು 1 ಎಕರೆ ಕಬ್ಬು ಬೆಳೆಯಲಿಕ್ಕೆ ಸಾವಿರಾರು ರೂಪಾಯಿಯನ್ನು ರೈತರು ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಬೆಳೆದ ಬೆಳೆಗಳಿಗೆ ನಿಗದಿತ ಬೆಲೆ ಇಲ್ಲದೆ ಇರುವುದರಿಂದ ರೈತರು ಆಕ್ರೋಶ ವ್ಯಕ್ತಪಡಿಸ್ತಿರುವಂಥದ್ದು. ಅದರ ಜೊತೆಗೆ ನಿಗದಿತ ಬೆಲೆ ಘೋಷಣೆ ಮಾಡಿ ಅಂತ ಹೇಳಿ ಈಗಾಗಲೇ ಏನು ರಾಜಕಾರಣಿಗಳಿಗೆ ಮನವಿ ಮಾಡ್ತಿರುವಂತಹದ್ದು. ಏನು ಕ್ಯಾಮರಾಮ್ಯಾನ್ ಸುನಿಲ್ ಜೊತೆ ಸಂಜಯ್ ಕೌಲಗಿ, ನ್ಯೂಸ್ ಫಸ್ಟ್, ಚಿಕ್ಕೋಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.